ಇಪಿಎಫ್ ಖಾತೆದಾರರಿಗೆ ಗುಡ್ ನ್ಯೂಸ್. ಪಿಎಫ್ ಖಾತೆಗೆ ಜಮೆಯಾಗುತ್ತೆ ,8.25 ಬಡ್ಡಿ. ಮುಂದಿನ 15 ದಿನಗಳಲ್ಲಿ ಪಿಎಫ್ ಖಾತೆಗಳಿಗೆ ಬಡ್ಡಿ ಜಮೆ. ಎರಡ್ 2025-26ನೇ ಹಣಕಾಸು ವರ್ಷದ ಪಿಎಫ್ ಖಾತೆಗಳಿಗೆ 8.25% ಬಡ್ಡಿ ಜಮಾ ಆಗುವ ಪ್ರಕ್ರಿಯೆಯನ್ನ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಆರಂಭಿಸಿದೆ. ಇದರಂತೆ ಸದಸ್ಯರ ಖಾತೆಗಳಿಗೆ ಬಡ್ಡಿ ಜಮಾ ಮಾಡುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು, ಮುಂದಿನ 15 ದಿನಗಳಲ್ಲಿ ಹೆಚ್ಚಿನ ಖಾತೆಗಳಿಗೆ ಬಡ್ಡಿ ಜಮೆಯಾಗುವ ಸಾಧ್ಯತೆ ಇದೆ. 2026ರ ಮಾರ್ಚ್ 31ರವರೆಗೆ ಖಾತೆಯಲ್ಲಿರುವ ಒಟ್ಟು ಠೇವಣಿ ಮೊತ್ತದ ಆಧಾರದ ಮೇಲೆ ಬಡ್ಡಿಯನ್ನ ಲೆಕ್ಕ ಹಾಕಲಾಗುತ್ತದೆ. ಬಡ್ಡಿ ಜಮೆಯಾದ ನಂತರ ಸದಸ್ಯರ ಒಟ್ಟು ಪಿಎಫ್ ಬ್ಯಾಲೆನ್ಸ್ ಸ್ವಯಂಚಾಲಿತವಾಗಿ ಹೆಚ್ಚಳವಾಗಲಿದೆ. ಸದಸ್ಯರು ತಮ್ಮ ಯುಎಎನ್ ಬಳಸಿ ಇಪಿಎಫ್ ಪೋರ್ಟಲ್ ಅಥವಾ ಉಮಂಗ್ ಆಪ್ನಲ್ಲಿ ಪಾಸ್ಬುಕ್ ಪರಿಶೀಲಿಸುವಂತಹ ಮೂಲಕ ಬಡ್ಡಿ ಜಮೆಯಾಗಿರುವುದನ್ನು ತಿಳಿದುಕೊಳ್ಳಬಹುದಾಗಿದೆ. ಇದರ ಜೊತೆಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಿಸ್ಡ್ ಕಾಲ್ ಅಥವಾ ಎಸ್ಎಂಎಸ್ ಸೇವೆಯ ಮೂಲಕವೂ ಖಾತೆಯ ಮಾಹಿತಿ ಪಡೆಯುವ ಅವಕಾಶವಿದೆ. ಉದಾಹರಣೆಗೆ ಪಿಎಫ್ ಖಾತೆಯಲ್ಲಿ 1 ಲಕ್ಷ ಬ್ಯಾಲೆನ್ಸ್ ಇದ್ರೆ 8.25% ಬಡ್ಡಿ ದರದಂತೆ ಸುಮಾರು 8.250 ಬಡ್ಡಿ ಜಮೆಯಾಗಲಿದ್ದು, ಒಟ್ಟು ಮೊತ್ತ 1,800,550ಕ್ಕೆ ಏರಿಕೆಯಾಗಲಿದೆ. ಇಪಿಎಫ್ಒ ಎಲ್ಲಾ ಸದಸ್ಯರ ಖಾತೆಗಳಿಗೆ ಹಂತವಾಗಿ ಬಡ್ಡಿ ಜಮೆ ಮಾಡ್ತಾ ಇರೋದ್ರಿಂದ ಕೆಲವರ ಖಾತೆಗಳಿಗೆ ಜಮೆಯಾಗುವುದನ್ನ ಸ್ವಲ್ಪ ಸಮಯ ಹಿಡಿಯಬಹುದು.